ಹೆಬ್ಬಾಳ್ಕರ್ ವಿರುದ್ಧ ಸಿಟಿ ರವಿ ನಿಂದನೆ ಪದ ಬಳಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಐಡಿ ಪ್ರಾಥಮಿಕ ತನಿಖೆಯಲ್ಲಿ ಅವಾಚ್ಯ ಶಬ್ದ ಬಳಕೆ ಪತ್ತೆಯಾಗಿದೆ. ಸಿಐಡಿ ಪ್ರಾಥಮಿಕ ತನಿಖೆಯಲ್ಲಿ ಅವಾಚ್ಯ ಶಬ್ದದ ಬಳಕೆ ಇದೀಗ ಪತ್ತೆಯಾಗಿದೆ. ಡಿಎಪಿಆರ್ ನೀಡಿದ ಸದನದ ವಿಡಿಯೋ ರೆಕಾರ್ಡ್ನಲ್ಲಿ ಪತ್ತೆಯಾಗಿದೆ ಎನ್ನುವ ಮಾಹಿತಿ ಸಿಗ್ತಾ ಇದೆ. ಫೋರೆನ್ಸಿಕ್ ಪರೀಕ್ಷೆಯಲ್ಲಿ ಅವಾಚ್ಯ ಶಬ್ದ ಬಳಕೆ ಪತ್ತೆಯಾಗಿದೆ. 4 ಗಂಟೆಗಳ ವಿಡಿಯೋ ರೆಕಾರ್ಡ್ನಲ್ಲಿ 7 ಬಾರಿ ಅವಾಚ್ಯ ಶಬ್ದವನ್ನ ಬಳಕೆ ಮಾಡಲಾಗಿದೆ. ಹೆಬ್ಬಾಳ್ಕರ್ ವಿರುದ್ಧ ಸಿಟಿ ರವಿ ನಿಂದನೆ ಪದ ಬಳಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಸಿಐಡಿ ಪ್ರಾಥಮಿಕ ತನಿಖೆಯಲ್ಲಿ ಅವಾಚ್ಯ ಶಬ್ದ ಬಳಕೆ ತಿಳಿದು ಬಂದಿರುವಂತದ್ದು. ಡಿಎಪಿಆರ್ ನೀಡಿದ ಸದನದ ವಿಡಿಯೋ ರೆಕಾರ್ಡ್ನಲ್ಲಿ ಇದೀಗ ಎಲ್ಲವೂ ಕೂಡ ತಿಳಿದು ಬಂದಿದೆ ಎನ್ನುವ ಮಾಹಿತಿ ಸಿಗ್ತಾ ಇದೆ. ಇನ್ನು ಡಿಸೆಂಬರ್ 9ರಿಂದ 20ನೇ ತಾರೀಕಿನವರೆಗೂ ಅಧಿವೇಶನ ಕೂಡ ನಡೀತಾ ಇತ್ತು. ಸಿಟಿ ರವಿ ವಾಯ್ಸ್ ಸ್ಯಾಂಪಲ್ ಅನ್ನ ಎಫ್ಎಸ್ಎಲ್ ಟೆಸ್ಟ್ಗೆ ಕಳುಹಿಸಿದ್ದಾರೆ ಸಿಐಡಿ ಅಧಿಕಾರಿಗಳು. ಎಫ್ಎಸ್ಎಲ್ ಟೆಸ್ಟ್ನಲ್ಲಿ 7 ಬಾರಿ ನಿಂದನಾತ್ಮಕ ಪದ ಬಳಸಿರೋದು ತಿಳಿದು ಬಂದಿದೆ. ಆದರೆ ನಾನು ಅವಾಚ್ಯ ಪದ ಬಳಸಿಲ್ಲ ಎಂದಿದ್ದಾರೆ ಎಂಎಲ್ಸಿ ಸಿಟಿ ರವಿ ಅವರು. ಕೋರ್ಟ್ ಮೂಲಕ ಅನುಮತಿಯನ್ನ ಪಡೆದು ವಿಚಾರಣೆಗೆ ಈಗಾಗಲೇ ನೋಟಿಸ್ ಅನ್ನ ಕೂಡ ನೀಡಲಾಗಿದೆ. ನೋಟಿಸ್ ಹಿನ್ನೆಲೆ ಇಂದು ಕೋರ್ಟ್ಗೆ ಹಾಜರಾಗಲಿದ್ದಾರೆ ಸಿಟಿ ರವಿ ಅವರು ಎನ್ನುವ ಮಾಹಿತಿ ಸಿಗ್ತಾ ಇದೆ. ನೋಟಿಸ್ ಜಾರಿ ಮಾಡಿದ್ದ 42ನೇ ಸಿಸಿಎಚ್ ನ್ಯಾಯಾಲಯ ಸಿಟಿ ರವಿ ವಾಯ್ಸ್ ಸ್ಯಾಂಪಲ್ ಎಫ್ಎಸ್ಎಲ್ ಟೆಸ್ಟ್ಗೆ ಈಗಾಗಲೇ ಸಿಐಡಿ ಅಧಿಕಾರಿಗಳು ಕಳುಹಿಸಿದ್ದಾರೆ ಎನ್ನುವ ಮಾಹಿತಿ ಸಿಗ್ತಾ ಇದೆ. ಎಫ್ಎಸ್ಎಲ್ ವರದಿಯಲ್ಲಿ ಈಗಾಗಲೇ 7 ಬಾರಿ ಪದವನ್ನ ಬಳಕೆ ಮಾಡಿದ್ದಾರೆ ಸಿಟಿ ರವಿ ಅವರು ಎನ್ನುವ ಮಾಹಿತಿ ಸಿಗ್ತಾ ಇದೆ.